ಒಂದ್ ಮಾತು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ವಿರುದ್ಧ ಒಂದು ಮಾತು ಮಾತಾಡ್ತಿಲ್ಲ, ಮತ್ತು ಮುಸಲ್ಮಾನರಿಗೆ, ಯಾಕಂದ್ರೆ ಒಬ್ಬ ಕೋರ್ ಬಿಜೆಪಿ ಪರ್ಸನ್ ಆಗಿ ಅವ್ರು ಮುಸಲ್ಮಾನರ ವಿರುದ್ಧ ಮಾತಾಡ್ಲಿಲ್ಲ ಅಂತಂದ್ರೆ, ಕೋಮಿನ ವಿಚಾರ ಮಾತಾಡಲಿಲ್ಲ ಅಂದ್ರೆ ಅವ್ರು ಬಿಜೆಪಿಗರ ಹಂಚ್ಕೊಳ್ಳೋದು ಇತ್ತಿನ ಟ್ರೆಂಡ್ ಅಲ್ಲಿ. ಬಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಒಂದು ಫ್ಯಾಮಿಲಿ ಟಚ್ ಮಾಡ್ತಿಲ್ಲ, ಇನ್ನೊಂದು ಮುಸಲ್ಮಾನ ಫ್ಯಾಮಿಲಿ ಟಚ್ ಮಾಡೋದ್ರಿ. ಈ ಬೇರೆ ರಂಗ ಎಲ್ಲ ನಿಮ್ದ ಐತಲ್ರಿ ಸರ್, ಅದಕ್ಕೆ ನಮ್ದು ಏನಿಲ್ರಿ. ಅಲ್ಲ, ಎಲ್ಲಿ ಟಚ್ ಮಾಡಿದ್ರೆ ಅದು ರಿವರ್ಸ್ ಆಗತ್ತಂತ. ನೋಡ್ರಿ, ಜನಕ್ ಬೇಕಾಗಿರೋದು ಬೇಸಿಕ್ಸ್: ಫುಡ್, ಶೆಲ್ಟರ್, ಯುವರ್ ಹೌಸಿಂಗ್, ಹೆಲ್ತ್, ಎಜುಕೇಶನ್. ಇವು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು. ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಹೆಲ್ತ್ ನಮ್ಮಲ್ಲಿ ಚೆನ್ನಾಗಿದೆ. ದಾವಣಗೆರೆಯಲ್ಲಿ ಕಂಪೇರಿಂಗ್ ಟು ಅದರ್ ಸಿಟೀಸ್ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ. ಒಂದು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದಾವೆ, ಗೌರ್ಮೆಂಟ್ ಆಸ್ಪತ್ರೆ ಇದೆ. ನಮ್ದ್ರಲ್ಲಿ ಫ್ರೀ ಆಗಿ ಡಯಾಲಿಸಿಸ್ ಆಗಿರ್ಬೋದು, BPL ಕಾರ್ಡ್ಗೆ ಫ್ರೀ ಮಾಡೋದಾಗಿರ್ಬೋದು, SSK ಟ್ರಸ್ಟ್ ಮುಖಾಂತರ ಪ್ರಭಾನೆ ಮಾಡ್ತದಾಳ, ಚೆನ್ನಾಗ್ ಮಾಡ್ತದಾಳ. ಸುಮ್ನೆ ಹೇಳ್ಬಾರ್ದು. ಮಾಡಿರೋ ಮಾಡಕ್ಕೇನಂತೆ, ಸುಮ್ನೆ ಇದು ಮಾತಾಡೋದಲ್ಲ. ಅದ್ರ ಜೊತೆಗೆ ಹೌಸಿಂಗ್ ನಾನು ಹಿಂದೆ ಮಿನಿಸ್ಟರ್ ಇದ್ದಾಗ 15,000 ಮನೆ ರೀ ದಾವಣಗೆರೆಯಲ್ಲಿ ಕಟ್ಟಿರೋದು. ಇವತ್ತು ಹೋಗಿ ನೋಡಿದ್ರಿ, ಏನಿಲ್ಲ ಅಂದ್ರೆ ಒಂದೊಂದು ಮನೆ 15, 20, 25, 30, 40 ಲಕ್ಷದ ತನಕ ವ್ಯಾಪಾರ ಆಗಿದಾವೆ. ಅಂದ್ರೆ ಹೇಳೋದಲ್ಲಿ ಒಳ್ಳೊಳ್ಳೆ ಮನೆಗಳಾಗಿದಾವೆ, ಒಳ್ಳೆ ಲೇಔಟ್ ಆಗಿದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗಿ, ಆಮೇಲೆ ಒಳ್ಳೆ ವೆಂಟಿಲೇಷನ್ ಆಗಿರ್ಬೋದು, ಒಳ್ಳೆ ಪಾರ್ಕ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ವಾಟರ್ ಫೆಸಿಲಿಟೀಸ್ ಚೆನ್ನಾಗಿದೆ. ಹೊಳೆಯಿಂದ ತಗೊಂಬಂದು ಸೆಕೆಂಡ್ ಸ್ಟೇಜ್ ಮಾಡಿ ಮೇಲೆ, ಮುಂಚೆ ಇಲ್ಲಿಂದ ರಾತ್ರಿ 10 ಗಂಟೆಗೆ ಇಲ್ಲಿ ಭಾಷಾನಗರದಿಂದ ಹೋದ್ರೆ ಬಾತಿಕೆರೆಗೆ ಹೋಗಿ ನೀರು ತುಂಬಿಕೊಂಡು 10 ಪೈಸಾ, 8 ಪೈಸಾ, 50 ಪೈಸಾ ರೂಪಾಯಿ ಕೊಟ್ಟು ಬೆಳಿಗ್ಗೆ ತಗೊಂಬರೋರು. ಕ್ಯಾನು 4 ಗಾಡಿ, 4 ವೀಲ್ದ ಗಾಡಿ ಇದ್ದು ನೋಡ್ರಿ, ಅದ್ರ ಮ್ಯಾಗ ತುಂಬಿಸ್ಕೊಂಡು ಬೆಳಿಗ್ಗೆ ಬರೋರು 94 ಅಲ್ಲಿ. ಈಗ ಆ ಪರಿಸ್ಥಿತಿ ಇಲ್ಲ. ರೋಡ್ ಒಳ್ಳೇದೈತ್ರಿ ಸರ್, ನಾವು ಬಂದೆ. ಬ್ಯೂಟಿಫುಲ್ ರೋಡ್ಸ್. ನಿಮ್ ಬೆಂಗಳೂರಾಗೂ ಇಲ್ಲ ಇಂಥ ರೋಡ್ಗಳು. ನೀವು ರಿಂಗ್ ರೋಡ್ ನೋಡ್ಕೊಂಬರ್ರಿ, ಇನ್ನೊಂದ್ ಸ್ವಲ್ಪ ಐತಿ, ಇನ್ನೊಂದು 3 ಕಿಲೋಮೀಟರ್ ಮಾಡಿದ್ರೆ ಡೈರೆಕ್ಟ್ ಬೆಂಗಳೂರು ಬೈಪಾಸ್ ಟಚ್ ಆಗ್ತೈತಿ. ಒಂದ್ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್, ಸ್ವಲ್ಪ ನೈರ್ಮಲ್ಯದ ಒಂದ್ ಸ್ವಲ್ಪ ಸಮಸ್ಯೆ ಐತ್ರಿ ಸರ್. ಒಂದ್ ಸ್ವಲ್ಪ ಏನ್ ಮಾಡ್ಬೇಕ್ರಿ? ಅಲ್ಲ, ನಾನ್ ಹೇಳ್ತೀನಿ ಸರ್, ಅದು ಮುನ್ಸಿಪಾಲಿಟಿದು ಅಥವಾ ನಿಮ್ದು ಯಾರ್ದು ಗೊತ್ತಿಲ್ಲ, ಒಂದ್ ಸ್ವಲ್ಪ ಸ್ವಚ್ಛ ಕಾಣಲ್ಲ. ಅಲ್ಲ, ಸ್ವಚ್ಛ ಕಾಣೋದು ಕ್ಲೀನ್ಲಿನೆಸ್ ಬಗ್ಗೆ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಗ್ಬೇಕು. ಅದೊಂದ್ ಸ್ವಲ್ಪ ಹಳ್ಳ ಒಂದು ಪೂರ ಕಂಪ್ಲೀಟ್ ಆಗಿ ಕ್ಲೀನ್ ಆಗಾದ್ರೆ ಪರ್ಫೆಕ್ಟ್ ಆಗುತ್ತೆ. ಅವಾಗ ಈ ಸ್ಟ್ರಾಂಗ್ ವಾಟರ್ ಡ್ರೈನು ಪರ್ಫೆಕ್ಟ್ ಆಗುತ್ತೆ, UGDನೂ ಪರ್ಫೆಕ್ಟ್ ಆದ್ರೆ. ಈಗ UGD ಅಂತೀರಿ, ಇಂಥ ಟೈಮಲ್ಲಿ ಹೊರಗಡೆ ಎಲ್ಲಿ UGD ಲೈನ್ಸ್ ಹೊರಗಡೆ ಸ್ಟ್ರಾಂಗ್ ವಾಟರ್ಗೆ ಲಿಂಕ್ ಆಗಬಾರ್ದು. ಸ್ಟ್ರಾಂಗ್ ವಾಟರ್ ಏನಿದು ಮಳೆಗಾಲದ ನೀರಷ್ಟೇ ಬರ್ಬೇಕು. ಚರಂಡಿ ನೀರು ಮಳೆಗಾಲದ ಮಳೆ ಬಂದ್ರೆ ಕಾರ್ ವಾಶ್ ಮಾಡಿದ್ರೆ, ಮನೆದ ಹೊರಗಡೆ ಅಂಗಳದಲ್ಲಿ ನೀರ್ ಬಿಟ್ರೆ ಅವಷ್ಟೇ ಸ್ಟ್ರಾಂಗ್ ವಾಟರ್ ಬರ್ಬೇಕು. UGD ಕನೆಕ್ಷನ್ ಆಗಬಾರ್ದು. ಕರೆಕ್ಟ್. ಅವಾಗ ಈ ಮಸ್ಕಿಟೋಸ್ ಆಗ್ಲಿ, ಹೆಲ್ತ್ ಆಗ್ಲಿ, ಇವೆಲ್ಲವೂ ಇಶ್ಯೂಸ್ ಸಾಲ್ವ್ ಆಗ್ತವೆ. ಸ್ವಲ್ಪ ನೊಣಗಳ ಕಾಟನು ಬಹಳ ಐತ್ರಿ ಸರ್. ನೊಣಗಳು ಅನ್ನೋದಕ್ಕಿಂತ ಈಗ ಸುತ್ತಲೂ ನೀರಾವರಿ ಪ್ರದೇಶ ರೀ, ಸೊಳ್ಳಿಗಳದಾವು. ಈಗ ಭತ್ತ ನಾಟಿ ಮಾಡಿರ್ತಾರ, ಈ ಭತ್ತ ಇನ್ನೊಂದ್ ತಿಂಗಳು ಬಿಟ್ರೆ ಅದು ಕಮ್ಮಿ ಆಗ್ತದೆ. ಈ ಇದೈತಲ್ಲ ಸರ್, ಮಂಡಕ್ಕಿ ಪೇಟೆನೇನೋ ಶಿಫ್ಟ್ ಮಾಡ್ಬೇಕಂತ ಏನೋ. ಮಂಡಕ್ಕಿ ಬಟ್ಟಿ ಅದೊಂದ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ಅದನ್ನೊಂದು ಶಿಫ್ಟಿಂಗ್ ಕೇಳ್ತಾ ಇದಾರೆ ಬಹಳ ದಿವಸದಿಂದ. ಲ್ಯಾಂಡ್ ಐತ್ರಿ ಸರ್ ಸುತ್ತ? ಲ್ಯಾಂಡು ಸ್ವಲ್ಪ ಹುಡುಕಿದ್ದಾರೆ, ಅವರೇ ಪ್ರೈವೇಟ್ ಆಗಿ ಅವರೇ ಡೆವಲಪ್ ಮಾಡ್ತಾ ಇದ್ದಾರೆ. ಅದನ್ನೊಂದು ಸರ್ಕಾರದಿಂದ ನಾವು ಒಂದ್ ಸ್ವಲ್ಪ ಕೊಟ್ರೆ ಅನುಕೂಲ ಆಗತ್ತೆ. ಇವ್ರನ್ನ ಸಾದಿಕ್ ಪೈಲವ್ರನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಸರ್? ಸಾದಿಕ್ ಬೇರೆ ಅಲ್ರಿ, ನಾನ್ ಬೇರೆ ಅಲ್ರಿ. ಸಾದಿಕ್ ನನಗೆ ಒಡಹುಟ್ಟಿದಾರ ಇದ್ದಂಗೆ ಅದಾವ. ನಾವು ಅವ್ರಿಗೆ ಸುಮ್ನೆ ಇವರು ತಲೆ ಕೆಡಿಸಿ ಕರ್ಕೊಂಡು ಹೋಗಿರೋದು ಅಷ್ಟೇ ಬಿಟ್ರೆ, ಸಾದಿಕ್ಕೆ ನಂಗೆ ಅವನು ಓಪನ್ ಆಗಿ ಅವನು ಸುಳ್ಳು ಹೇಳೋ ಮನುಷ್ಯ ಅಲ್ರಿ. ಇದ್ದಂಗೆ ಹೇಳ್ತಾನ, ಏನ್ ನಡೀತು ಅಂತ. ಬಾಳ್ ಮೈಲೇಜ್ ತಗೊಂಡ್ರಿ ಬಿಡ್ರಿ ಸರ್. ಸ್ವಲ್ಪ ಇವ್ರು ಮಾಡಿದ್ರು, ದೇವ್ರ ಬಂದ್ ಹೇಳಿದ್ರೆ ನಾವು ವಾಪಸ್ ತಗೊಳಲ್ಲ ಅಂದ್ರು. ಯಾರ್ ದೇವ್ರ ಕರ್ಕೊಂಡ್ ಬಂದ್ರಿ? ಯಾರು ಇಲ್ಲ. ಅವ್ರ ಮನ್ಸು ಚೇಂಜ್ ಆಯ್ತು. ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡ್ ಬಂದಿದ್ರಿ? ಅಲ್ಲ, ಸಿದ್ದರಾಮಯ್ಯನವ್ರ ಹತ್ರ ಮಾತನಾಡಿ ಮನ್ಸು ಚೇಂಜ್ ಆಗಿ ಅವನು ಸಪೋರ್ಟ್ ಮಾಡ್ತೀನಿ ಅಂತಂದು ಹೋಗ್ತಾನೆ. ಜಮೀರ್ ಅಹಮದ್ ಖಾನ್ ಯಾಕೆ ಬರ್ಲಿಲ್ಲ ಸರ್? ಸ್ಟಾರ್ಟಿಂಗ್ ಅಲ್ಲಿ ಬಹಳ ಲಘು ಬಗೆಯಿಂದ ಬಂದ್ರಿ, ಎಲ್ಲಾ ಮಾತಾಡಿದ್ರಿ, ಎಲ್ಲಾ ಆಯ್ತು. ಆಮೇಲೆ ಇಂಥ ಪ್ರಾಬ್ಲಮ್ ಅಥವಾ ಬಂಡಾಯ ಅಥವಾ ಇಂಥ ಕ್ರೈಸಿಸ್ ಬಂದಾಗ ಅವ್ರು ಬರ್ಲಿಲ್ರಿ ಸರ್?
ಅಲ್ಲ ಈಗ ಬರ್ತೀನಿ ಅಂತ ಹೇಳಿದಾರಲ್ರಿ, ಈಗ ಎಲ್ಲ ಆಗಿದೆ ಸರ್. ಈಗ ಬರ್ತೀನಿ ಅಂದಾರ, ಈಗ ಎಲ್ಲ ಬಂಡಾಯ ಎಲ್ಲ ಶಮನ ಆಗಿದೆ. ಎಲ್ಲ ಶಮನ ಆಗೈತಿ. ಈಗ ಅವ್ರನ್ನು ಕರ್ಕೊಂಬಂದ್ ಎಲ್ಲರನ್ನು ಒಂದ್ಸತಿ